ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ಇವತ್ತು ನಾನ್ ವೆಜ್ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಅಂದರೆ ಚಿಕನ್ ತವಾ ರೋಸ್ಟ್ ಮತ್ತು ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ತವಾ ರೋಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಎಣ್ಣೆ ಬಳಸಲ್ಲ. ಸೊ ಹಾಗಾಗಿ ಹೆಲ್ದಿಯಾಗಿ ತಿನ್ಬೋದು. ಸೊ ಕಬಾಬ್ ಅಂದರೆ ಸ್ವಲ್ಪ ಡೀಪ್ ಫ್ರೈ ಇರುತ್ತಲ್ಲ, ಸೊ ಅನ್ಹೆಲ್ದಿ ಅಷ್ಟಕ್ಕಷ್ಟೇ. ನಮ್ಮ ಮನೆಯವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಕಬಾಬ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಎರಡೂ ಕೂಡ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇದನ್ನು ಮ್ಯಾರಿನೇಟ್ ಮಾಡಿರೋದನ್ನು ಈಗ ಫ್ರಿಜ್ಜಲ್ಲಿ ಎತ್ತಿಡೋ ಅಂಥದ್ದು. 1 hour ಎತ್ತಿಟ್ರೆ ಸೊ ಅದು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಆವಾಗ ಮಾಡೋ ಅಂಥದ್ದು ಸಂಜೆಗೆ ಮಾಡ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಏನೂ ಇಲ್ಲ, ಮಾಮೂಲಿ ಚಿಲ್ಲಿ ಪೌಡರ್, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಎಂಥದ್ದು ಚಿಕನ್ ಮಸಾಲ ಪೌಡ್ರು, ಅದನ್ನು ಹಾಕ್ಬಿಟ್ಟು ಕರಿಬೇವು ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಚಿಕನ್ ತವಾ ರೋಸ್ಟ್ಗೆ. ಸಿಂಪಲ್ ರೆಸಿಪಿ, ಜಾಸ್ತಿ ಹೆವಿ ಏನು ಪದಾರ್ಥಗಳನ್ನು ಬಳಸೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಸೊ ಇವಾಗ ಫ್ರಿಜ್ಜಲ್ಲಿ ಎತ್ತಿಡ್ತಾ ಇದ್ದೀನಿ ಎರಡೂ ಕೂಡ. ಇದು 1 hour ನೆನೆಲಿ, ಆಮೇಲೆ ಮಾಡ್ಕೊಳ್ಳೋ ಅಂಥದ್ದು. ಸೊ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ 1 hour ಆದಮೇಲೆ ನಾನು ಇದನ್ನು ವಿಡಿಯೋ ಮಾಡ್ತಿರೋ ಅಂಥದ್ದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಬಾಬ್ ಮಾಡಿಕೊಟ್ಟೆ. ಅವ್ರು ಟಿ ವಿ ನೋಡ್ಕೊಂಡು ತಿಂತೀನಿ ಮಾಡಿಕೊಡು ಅಂತಂದರು. ಸೊ ಅವ್ರಿಗೆ ಮಾಡಿಕೊಟ್ಟು ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕಬಾಬ್ಗಿನ್ನ ಇದೇ ಬೆಸ್ಟ್ ಕಾಂಬಿನೇಷನ್ನು. ಆ್ಯಂಡ್ ಇವಾಗ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡಬೇಕು ಇವಾಗ. ಸೊ ಮೂಲಂಗಿ ಸಾಂಬಾರು ಜೊತೆಗೆ ಸೈಡ್ಸ್ಗೆ ಕಬಾಬ್ ಮಾಡಿರುವಂಥದ್ದು. ಸೊ ಇವಾಗ ಅವರಿಗೆ ಊಟಕ್ಕೆ ಕೊಟ್ಟಾದಮೇಲೆ ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಇಷ್ಟೇ, 2 ಸ್ಪೂನ್ ಆಯಿಲ್ ಹಾಕಿ ಅದರಲ್ಲಿ ಕುಕ್ ಮಾಡೋ ಅಂಥದ್ದು. ಜಾಸ್ತಿ ಆಯಿಲೆಲ್ಲ ಇಲ್ಲ, 2 ಸ್ಪೂನ್ ಅಷ್ಟೇ. ಅದ್ರ ಮೇಲೆ 1 ಸ್ಪೂನ್ ಕೂಡ ಬಳಸಲ್ಲ ನಾನು. ಸೊ ಆವಿಯಲ್ಲಿ ಏನು ಸ್ಟೀಮಲ್ಲೇ ಬೇಯುವಂಥದ್ದು ಇದು. ಸೊ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಬೇಯಿಸೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ. ಸೊ ನನಗೆ ಸ್ವಲ್ಪ ಖಾರ ಸ್ಪೈಸಿ ಇಷ್ಟ ಅಂತ ಹೇಳ್ಬಿಟ್ಟು ಚಿಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಮೀಲ್ಸು. ಸೊ ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಚಿಕನ್ ಆ್ಯಂಡ್ ಕಬಾಬು, ರೈಸು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ತವಾ ಫ್ರೈನ. ಆ್ಯಂಡ್ ಕ್ಯಾಂಡಿ ಬಂದು ಅವಳಿಗೇನೋ ದೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೊಳ್ತಾ ಇದ್ಲು. ಏನು ಚೆನ್ನಾಗಿ ತೆಗ್ದಮ್ಮ ಆಸ್ರನ. ಕುಂತಿದ್ದ ಜಾಗದಾಗೆ. ಹಾಗೆ ಸಂಜೆ ಅಂದರೆ ಆಲೇ 7:30 ಆಗಿತ್ತು ನೈಟು. ಸೊ ಆವಾಗ ಫಲಪುಷ್ಪ ಪ್ರದರ್ಶನ ನಡೀತಾಯಿತ್ತು ತೋಟಗಾರಿಕೆ ಇಲಾಖೆಯಲ್ಲಿ. ಇಲ್ಲಿ ವರ್ಷ ತುಂಬ ಚೆನ್ನಾಗಿ ಒಂದು ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಎಲ್ಲ ಥರದ ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಥರದ ಫ್ಲವರ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅರೇಂಜ್ ಮಾಡಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಚಿತ್ರದುರ್ಗ ಅಂತ ಒಂದು ನೇಮ್ ಕೂಡ ಹಾಕಿದ್ರು. ಹಾಗೆ ನನ್ನ ತಮ್ಮರು ಕೂಡ ಜಾಯಿನ್ ಆದರು. ಸೊ ಅವರು ನಾವು ಎಲ್ಲರ ಜೊತೆಗೆ ಒಟ್ಟಿಗೆ ಬಂದು ಸೊ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಆ್ಯಂಡ್ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ನಾವು ಲಾಸ್ಟ್ ಡೇ ಹೋಗಿದ್ದು. ಫಸ್ಟ್ ಡೇ ಅದು ಇನ್ನೂ ಚೆನ್ನಾಗಿರ್ತಾಯಿತ್ತು. ಸೊ ತುಂಬ ಒಂಥರ ಯೂನಿಕ್ ಆಗಿತ್ತು ಎಲ್ಲನೂ ಕೂಡ. ಸೊ ನೀವು ನೋಡ್ತಾ ಇರ್ಬೋದು, ಎಲ್ಲ ತೆಂಗಿನ ಗರೀಲಿ ಮಾಡಿರೋ ಅಂಥದ್ದು, ಎಲ್ಲ ಪ್ರತಿಯೊಂದು ಫ್ಲವರ್ಸ್ ಆಗಿರ್ಬೋದು, ಏನೇನು ಫ್ಲವರ್ಸು, ಫ್ರೂಟ್ಸು, ಏನೇನಿದೆಯೋ ಅದರಿಂದ ಎಲ್ಲನೂ ಕೂಡ ಚೆನ್ನಾಗಿ ಕ್ರಿಯೇಟಿವಿಟಿ ಮಾಡಿದರು. ವರ್ಷವೂ ಇಷ್ಟೇ, ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕಡೆಯಿಂದನೂ ಬಂದು ಇಲ್ಲಿ ನೋಡೋದಕ್ಕೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಪ್ರತಿಯೊಂದು ತರಕಾರಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಫ್ರೆಶ್ಶಾಗಿ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಾವು ಲಾಸ್ಟ್ ಡೇ ಬಂದ್ವಿ. 3 days ಏನೋ ಇತ್ತು, ಬಟ್ ನಾವು ಲಾಸ್ಟ್ ಡೇ ಬಂದಿದ್ದು. ಸೊ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಲಿಲ್ಲ. ಯಾಕಂದರೆ ಕೆಲವೊಂದು ಎಲ್ಲ ಇದಾಗ್ಬಿಟ್ಟಿತ್ತು. ಸೊ ಇಟ್ಸ್ ಓಕೆ. ಕೆಲವೊಂದು ಮಾತ್ರ ಏನಂತೀರ, ಒಂಥರ ಒಣಗೋದಂಗೆ ಆಗ್ಬಿಟ್ಟಿತ್ತು. ಬಟ್ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಚೆನ್ನಾಗಿತ್ತು.
ಈ ಮನೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಒಂಥರ ಹಳ್ಳಿ ವಾತಾವರಣ ಸೆಟಪ್ ಇತ್ತು, ಚೆನ್ನಾಗಿತ್ತು ಒಂಥರ. ಸೊ ನೀವು ಯಾರಾದರೂ ಈ ವರ್ಷ 2026ಅಲ್ಲಿ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದರೆ ಸೊ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ನೋಡಿ ತೆಂಗಿನ ಕಾಯಲ್ಲಿ ಎಲ್ಲ ಕ್ರಿಯೇಟಿವಿಟಿ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು, ಒಂಥರ ಯೂನಿಕ್ಕಾಗಿ. ಆ್ಯಂಡ್ ಪಾಪುಗೆ ಇಲ್ಲಿ ಜೋಳ ಕೊಡ್ಸೋಣ ಅಂತೇಳಿ ಬಂದ್ವಿ. ನಾವು ಕೂಡ ಜೋಳ ತಿಂದ್ಕೊಂಡು ಮತ್ತು ಸ್ವೀಟ್ ಬಂದು ತಿಂದ್ಕೊಂಡು ಪಾಪುಗೆ ಇದೇನೇನೋ ನೋಡಿದ್ದೆಲ್ಲ ಕೇಳ್ತಾಯಿದ್ರು. ಸೊ ಇದನ್ನು ಎಲ್ಲ ಕೊಡಿಸ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು ಒಂಥರ. ಆ್ಯಂಡ್ ಇದು ವರ್ಷ ನಡೀತಾನೆ ಇರುತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ. ಸೊ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇರುತ್ತೆ ನೆಕ್ಸ್ಟ್ ಇಯರ್ ಜಾಯ್ನ್ ಆಗಿ ನಮ್ಮ ಜೊತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಓಕೆನಾ? ಹೋಗು ಪಪ್ಪು, ಪಪ್ಪು ಹೋಗು, ಊದು. ಹಾಯ್, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಈ ಕಡೆ ಬಾ, ಈ ಕಡೆ ಬಾ. ನಿಮಗೆ ಒಂದಲ್ಲ? ಹಾಂ, ಒಂದು ಕೊಡು. ಮಸಾಲ ಕಡಿಮೆ ಅಲ್ಲ? ಹಾಂ. ಇದೊಂದು ಚಿಪ್ಸ್ ತೊಗೊಂಡ್ವಿ. ಈಗ ಮನೆಗೆ ಹೋಗ್ತಾ ಇದ್ವಿ ಗೈಸ್. ಚೆನ್ನಾಗಿತ್ತು ಒಂಥರ, ತುಂಬ ಚೆನ್ನಾಗಿದೆ. ಓಕೆ ಗೈಸ್, ನೋಡ್ಕೊಂಬಂದ್ವಿ. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಕಲರ್ಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ವರ್ಷವೂ ಏನಾದರೂ ಒಂದು ಆ್ಯಡ್ ಮಾಡ್ತಾನೆ ಇರ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ಯಾರಾದರೂ ಬರಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ನೀವು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.